ಒಂದು ಸಿನಿಮಾಗೆ ಬರವಣಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಅದು ಸಿನಿಮಾದ ಬಜೆಟ್, ಕಲಾವಿದರು, ಸ್ಟಾರ್ ಗಿರಿ ಯಾವುದನ್ನು ಕೇರ್ ಮಾಡದೆ ಸೀದಾ ಪ್ರೇಕ್ಷಕರ ಎದೆಯೊಳಗೆ ಇಳಿದು ಬಿಡುತ್ತದೆ. ಹಾಗೆ ಗಬಕ್ಕನೆ ನೋಡುಗನನ್ನು ತನ್ನೊಳಗೆ ಸೆಳೆದುಕೊಳ್ಳುವಂತಹ ಶಕ್ತಿ ಇರುವಂತಹ ಸಿನಿಮಾ ಸೂ ಫ್ರಮ್ ಸೋ. ರಾಜ್ ಬಿ ಶೆಟ್ಟಿ ಮತ್ತು ಬಳಗ ಈ ಬಾರಿ ಸೂ ಫ್ರಮ್ ಸೋ ಸಿನಿಮಾದೊಂದಿಗೆ ಚಿತ್ರಮಂದಿರದ ಅಂಗಳಕ್ಕೆ ಬಂದಿದೆ. ತೆರೆಗೆ ಬರುವುದಕ್ಕೆ ಕೆಲ ದಿವಸಗಳ ಹಿಂದಷ್ಟೇ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅನ್ನೋ ಮಾಹಿತಿ ಎಲ್ಲರಿಗೂ ತಿಳಿದಿತ್ತು. ಅನಂತರ ಟ್ರೈಲರ್ ರಿಲೀಸ್ ಆದಾಗಿನಿಂದಲೂ ಈ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು. ಇದೀಗ ನೋಡುಗರ ಕುತೂಹಲ ತಣಿಯುವ ಕ್ಷಣ ಬಂದಿದೆ. ಥಿಯೇಟರ್ನಲ್ಲಿ ಸೂ ಫ್ರಮ್ ಸೋ ಅರ್ಭಟ ರಾಜ್ ಬಿ ಶೆಟ್ಟಿ ಕಡೆಯಿಂದ ಗುಡ್ ನ್ಯೂಸ್. ಇದು ಇತಿಹಾಸದಲ್ಲೇ ಮೊದಲು. ಏನಿದು ಸೂ ಫ್ರಮ್ ಸೋ? ಈಗಾಗಲೇ ಟ್ರೇಲರ್ನಲ್ಲಿ ನೋಡಿರುವಂತೆ ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಅಷ್ಟಕ್ಕೂ ಯಾರು ಈ ಸುಲೋಚನಾ? ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ನಂಟು ಅನ್ನೋದೇ ಇಡೀ ಸಿನಿಮಾದ ತಿರುಳು. ಇಂತಹ ಕತೆ ಹೇಳುವುದಕ್ಕೆ ನೇರವಾಗಿ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಬೇಕು. ಈ ಚಿತ್ರದಲ್ಲಿ ಅಶೋಕ ಎಂಬ ಮುಖ್ಯ ಪಾತ್ರ ಮಾಡಿರುವ ನಿರ್ದೇಶಕ JP ತುಮ್ಮಿನಾಡ್ ಬಹಳವಾಗಿ ಇಷ್ಟವಾಗುವುದೇ ಅವರ ಬರವಣಿಗೆಯಿಂದ. 2 ಗಂಟೆ 17 ನಿಮಿಷ ಈ ಸಿನಿಮಾದಲ್ಲಿ ಒಂದು ಕ್ಷಣವೂ ಪ್ರೇಕ್ಷಕರನ್ನು ಸುಮ್ಮನಿರಿಸುವುದಿಲ್ಲ. ಅಷ್ಟು ನಗಿಸುತ್ತಾರೆ ನಿರ್ದೇಶಕ JP. ಮರ್ಲೂರು ಎಂಬ ಗ್ರಾಮದಲ್ಲಿನ ಕೆಲವು ದಿನಗಳ ಬೆಳವಣಿಗೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ JP ತುಮ್ಮನಾಡ. ಶುರುವಾಗುವ ನಗುವಿನ ಬರವಣಿಗೆ ಎಂಡ್ ಕಾರ್ಡ್ ಮುಗಿಯುವ ತನಕ ಮುಂದುವರಿಯುತ್ತದೆ. ಇಲ್ಲಿ ಬರೀ ನಗು ಮಾತ್ರ ಇದೆಯಾ? ಇಲ್ಲ, ಎಲ್ಲರನ್ನೂ ನಗಿಸುತ್ತಲೇ ಒಂದು ಸಮಾಜವನ್ನು ಬಿಡಿಸುತ್ತಿರುವ 2 ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಿದ್ದಾರೆ ನಿರ್ದೇಶಕರು. ಈ ಮೂಲಕವೂ ಎಕ್ಸ್ಟ್ರಾ ಚಪ್ಪಾಳೆಯನ್ನು JP ಪಡೆದುಕೊಳ್ಳುತ್ತಾರೆ. ಮೂಢನಂಬಿಕೆಗಳು, ಊಹಾಪೋಹಗಳು, ಪೂರ್ವಾಗ್ರಹಗಳು ಹೀಗೆ ನಮ್ಮ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತವೆ ಎಂಬುದನ್ನು ವಿಡಂಬನಾತ್ಮಕವಾಗಿ ತೆರೆಗಿಳಿಸಿದ್ದಾರೆ ನಿರ್ದೇಶಕರು. ಹಾಸ್ಯ ಜೊತೆಗೆ ಹರರ್ ಮತ್ತು ಎಮೋಷನಲ್ ಟಚ್ ಸೂ ಫ್ರಮ್ ಸೋನಲ್ಲಿದೆ. ಈ ಚಿತ್ರದಲ್ಲಿ ನಿರ್ದೇಶಕ JP ಸೇರಿದಂತೆ ಅನೇಕರು ನಟಿಸಿದ್ದಾರೆ. ಶನಿಲ್ ಗುರು, ಪ್ರಕಾಶ್ ತುಮ್ಮಿನಾಡ್, ದೀಪಕ್ ರೈ, ರಾಮದಾಸ್ ಹೀಗೆ ಎಲ್ಲರಿಂದಲೂ ಭರ್ತಿ ಮನರಂಜನೆಯೇ ದಕ್ಕಿದೆ. ಜೊತೆಗೆ ಒಂದು ಪಾತ್ರವನ್ನು ರಾಜ್ ಬಿ ಶೆಟ್ಟಿ ಕೂಡ ನಿಭಾಯಿಸಿದ್ದಾರೆ. ಈಗಾಗಲೇ ಹೀರೋ ವಿಲನ್ ಆಗಿ ಮಿಂಚಿರುವ ರಾಜ್ ಬಿ ಶೆಟ್ಟಿ ಅದ್ಯಾವುದೋ ಇಮೇಜ್ಗಳಿಗೆ ಕಟ್ಟು ಬೀಳದೆ ಎಲ್ಲರೊಳಗೆ ಒಂದು ಎಂಬಂತಹ ಪಾತ್ರವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರು ನಿಭಾಯಿಸಿರುವ ಪಾತ್ರ ನಿಜಕ್ಕೂ ನಿಮಗೆ ಸರ್ಪ್ರೈಸ್ ಎನಿಸಲಿದೆ. ಅವರು ತೆರೆ ಮೇಲೆ ಬಂದಾಗಲಂತೂ ನಗುವಿನ ಅಲೆ ಇನ್ನಷ್ಟು ಜೋರಾಗಿರುತ್ತದೆ. ಇಷ್ಟೊಂದು ಓತಪ್ರೋತವಾಗಿ ಸಾಗುವ ಈ ಕಾಮಿಡಿ ಜರ್ನಿಗೆ ಸಣ್ಣ ಎಮೋಷನಲ್ ಜರ್ಕ್ ನೀಡುವುದು ನಟಿ ಸಂಧ್ಯಾ ಅರಕೇರೆ. ಅವರ ಪಾತ್ರ ಮತ್ತು ನಟನೆಗೆ ಜೋರಾಗಿ ನಗುತ್ತಿರುವ ಪ್ರೇಕ್ಷಕರನ್ನು ಸಣ್ಣಗೆ ಕಂಪಿಸುವಂತೆ ಮಾಡುತ್ತದೆ. ಅಷ್ಟಕ್ಕೂ ತೂಕದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇದರ ಜೊತೆಗೆ ಸರಿಯಾಗಿ ಕಣ್ಣು ಕಾಣದ ಅಜ್ಜ ರಮೇಶಣ್ಣ, ಭಾವ, ಬೇಬಿ ಅಕ್ಕ, ಅಶೋಕನ ಕುಟುಂಬದವರು, ನವೀನ ಮುಂತಾದ ಪಾತ್ರಗಳು ನೋಡುಗರ ಮನಸ್ಸಿನಲ್ಲಿ ರಿಜಿಸ್ಟರ್ ಅಷ್ಟರ ಮಟ್ಟಿಗೆ ಪಾತ್ರಗಳನ್ನು ಬರೆದಿದ್ದಾರೆ ನಿರ್ದೇಶಕ JP ತುಮ್ಮಿನಾಡ್. ಒಟ್ಟಾರೆಯಾಗಿ ಈ ವರ್ಷ ಉತ್ತಮ ಸಿನಿಮಾಗಳಿಲ್ಲ ಎಂದು ಸುರುಗುತ್ತಿದ್ದ ಸ್ಯಾಂಡಲ್ವುಡ್ಗೆ ಸೂ ಫ್ರಮ್ ಸೋ ಹೊಸ ಎನರ್ಜಿ ನೀಡುವುದಂತೂ ಪಕ್ಕಾ.